ಭಾರಿ ಮಳೆ ಪರಿಣಾಮ ಹಾಸನ ತಾಲೂಕು ಕಸಬಾ ಹೋಬಳಿ ಬಿದರೆಕೆರೆ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದ ಘಟನೆ ನಡೆದಿದೆ. ಗೌರಮ್ಮ ಎಂಬುವರ ಮನೆ ಇದಾಗಿದ್ದು, ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗೋಡೆ ಕುಸಿದ ಪರಿಣಾಮವಾಗಿ ಕುಟುಂಬಸ್ಥರು ವಾಸಿಸಲು ಮನೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೌರಮ್ಮ ಎಂಬುವರ ಮಗ ಅಂಗವಿಕಲರಾಗಿದ್ದು, ಗೌರಮ್ಮ ಮತ್ತು ಅವರ ಮಗ ಈ ಮನೆಯಲ್ಲಿ ವಾಸವಿದ್ದು, ಉಳಿದ ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಗೌರಮ್ಮ ಮತ್ತು ಅವರ ಅಂಗವಿಕಲ ಮಗ ವಾಸಿಸಲು ಮನೆ ಇಲ್ಲದೆ ಶಿಥಿಲವಾಗಿರುವ ಮನೆಯಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸದೆ ಯಾವುದೇ ಪರಿಹಾರ ನೀಡದೇ ಇರುವುದರಿಂದ ವಾಸಿಸಲು ಮನೆ ಇಲ್ಲದೆ ಕಷ್ಟಪಡುವಂತಾಗಿದೆ. ಬಿದಿಕೆರೆ ಗ್ರಾಮದಲ್ಲಿ 50 ವರ್ಷ ಗಂಟೆ ಇದೀವಿ. ನಮ್ಮ ಹೆಸರು ಗೌರಮ್ಮ. ನಮ್ಮ ಮನೆ ಪಾನೆ ಏನೂ ಇಲ್ಲ, ಬಿದ್ದು ನಿಂತಿದ್ವಿ, ಒಟ್ಟಿಲಿ ನಿಂತಿದ್ವಿ ಸ್ವಾಮಿ. ನಮ್ಗೆ ಯಾವ ಜಾಗನೂ ಇಲ್ಲ, ಅಷ್ಟೇ ಮಾತಾಡೋದು. ಮಳೆ ಬಂದು ಬಿದ್ದೋಗೈತಿ. ನನ್ನ ಹೆಸರು ಕರಿಯಪ್ಪ. ಬಿದಿಕೆರೆ 50 ವರ್ಷ ಗಂಟೆ ವಾಸವಾಗಿದ್ವಿ. ಮಳೆ ಅಪಘಾತದಿಂದ ಮನೆ ಬಿದ್ದಿದೆ. ನಮಗೆ ಯಾವ ಪರಿಹಾರ ಇಲ್ಲ. ನಂದು ಹ್ಯಾಂಡಿಕ್ಯಾಪ್ಟು, ನಡೆಯೋಕ್ಕಾಗಲ್ಲ. ಯಾವ ಪರಿಹಾರನೂ ಏನೂ ಕೊಟ್ಟಿಲ್ಲ. ಮಳೆಯಿಂದ ಮನೆ ಬಿದ್ದಿದೆ. ನಮಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು. ಯಾರು ಏನಾದರೂ ಎಲೆಕ್ಷನ್ ನಿಲ್ಲಿಸಲು ಓಟ್ ಹಾಕ್ಸಿದ್ರೆ ಯಾರು ನಮಗೆ ಸಹಾಯ ಮಾಡಿಲ್ಲ. ನಮಗೆ ಏನಾದ್ರು ಪರಿಹಾರ ಕೊಡಿಸಿ. ನಮಗೆ ವಾಸವಾಗಿರೋಕ್ಕೆ ಮನೆ ಬೇಕು. ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಬೇಕು. ನನ್ನ ಹೆಸರು ರವಿ ಅಂತ, ಬಿದಿರೆಕೆರೆ. ನಮ್ಮ ಅಣ್ಣ ಅಂಗವಿಕಲ, ನಮ್ಮಮ್ಮ. ನಮ್ಗೆ ಯಾರು 3 ಜನ ಗಂಡು ಮಕ್ಕಳಾದರೆ 3 ಜನ ಗಂಡು ಮಕ್ಕಳಾದರೆ 7 ಜನ ನಾವು ಮದುವೆ ಆಗಿದ್ವಿ. ಇವ್ರು ನೋಡ್ಕೊಳಕ್ಕೆ ಯಾರು, ನಾವು ಹೊರಗಡೆ ಕೆಲಸ ಮಾಡ್ಕೊ ಇರ್ತೀವಿ. ರಾತ್ರಿ ತುಂಬ ಮಳೆಯಿಂದ, ಹೆವಿ ಮಳೆಯಿಂದ ಗಾಳಿ ಮಳೆ ಬಂದು ಬಿದ್ದೈತೆ ನಮ್ಮ ಮನೆ. ಆದರೂ ಸಹ ನಮಗೆ ಇಲ್ಲಿ ಬೇರೆ ಕಡೆ ಎಲ್ಲೂ ಸೈಟ್ ಇಲ್ಲ. ನಮಗೊಂದು ಶಾಸಕರಾಗಲಿ ಸ್ವರೂಪರಲ್ಲಿ ಯಾರು ಸಹ ಬಂದು ಸ್ವರೂಪಣೆ ಯಾರೂ ಬಂದಿಲ್ಲ. ದಯವಿಟ್ಟು ಸರ್ಕಾರದಿಂದ ಆಗಲಿ ನಮ್ಮ ಶಾಸಕರಿಂದ ಯಾವುದೇ ಕಾರಣಕ್ಕೂ ಬಂದು ಇದು ಮಾಡಿಲ್ಲ. ಈ ಸರ್ಕಾರ ತಲುಪೋರ್ಗೆ ಈ ವಿಡಿಯೋವನ್ನು ಒಂದು ಸ್ವಲ್ಪ ನೀವು ತಿಳಿಸ್ಬೋರ್ಗೆ ನಮಗೆ ಇರೋಕ್ಕೊಂದು ಮನೆ 3 ಲಕ್ಷ 4 ಲಕ್ಷ ಅಂತಾರೆ ಸರ್. ಏನು ಅದು 80% ಇದ್ರೆ ಮಾತ್ರ ಹೇಳ್ತಾರಂತ ಸರ್. 80% ಇದ್ದು ನಾವು ಎಲ್ಲಿರೋ ಬೀದಿಲಿರೋ ಸರ್. ಇವತ್ತು ನಾಳೆ ಮಳೆ ಬರುತ್ತೆ, ಮಳೆ ಬಂದ ಬೀದಿಲಿ ಮಂಗಕ್ಕಾಗುತ್ತೇವೆ ಅಲ್ಲಿ ನಾವು. ಬರೀ ಬರ್ತಾರೆ ಇವತ್ತು. ಅದುವೇ 3 ಲಕ್ಷ ಅಂದರು 5 ಲಕ್ಷ ಅಂತ ಎಲ್ಲ ಇಲ್ಲ, ಕ್ಯಾನ್ಸಲ್ ಆಯ್ತು ಅಂತಂದರು. ಅದು 80% ಇದ್ರೆ ಮಾತ್ರ ಅವರು ಕೊಡ್ತಾರಂತ ಸರ್. 80% ಎಲ್ಲಿ ಸರ್, ನಾವು ಎಲ್ಲಿ ಬರ್ಕೋತಾರೆ ಸರ್ ಅಲ್ಲಿ ನೀವು? ಆಯಿತಾ, ಇವತ್ತು ನಾವು ಎಲ್ಲಿ ಸರ್ ಇವತ್ತು ಬೀದಿಗೆ ನಿಂತೀವಿ. ಏನಾದ್ರು ನಮ್ಮ ಮನೆಗೆ ಇದೇ ಥರ ಮಳೆ ಬಂದಿದ್ದು ನಾವು ಏನಾರು ಸತ್ತೋದ್ರೆ ಹೊಣೆ ಸರ್ಕಾರವೇ ಸರ್ ಇದು. ಇಲ್ಲ ನಾವು ಏನಾದ್ರು ಎಲ್ಲಿಗೆ ಹೋಗೋಣ, ಏನೋ ಪರಿಹಾರ ಗಿರಾರ ಏನು ಮಾಡ್ಕೊಡ್ಲಿಲ್ಲ ಅಂದರೆ ನಾವು ನೇಣಕ್ಕೆ ಸತ್ತೋದು ಸರ್ ಖಂಡಿತ. ಯಾಕಂದ್ರೆ ನಾವು ಇರೋದು ಸರ್ 3 ಜನ ಗಂಡು ಮಕ್ಕಳು. ನನ್ನ ಫ್ಯಾಮಿಲಿ ಇರೋದು ಮಿನಿಮಮ್ 15 ಜನ ಇದೆ ಸರ್. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಂದು ಇನ್ನೂ ಸರ್ ನೋಡಿ ಸರ್, ಇನ್ನೂ ಬಿರುಬದೈತಿ. ನಾವು ಎಲ್ಲಿ ಸರ್ ಮಂಕಳ, ನಾವು ಇಲ್ಲಿ ಮಂಕಳಕ್ಕಾದ್ರೂ ಎಲ್ಲ ಆಗುತ್ತೆ ನೋಡಿ. ನಾಳೆ ಸರ್ ಮಳೆ ಬಂದು ಏನಾದ್ರು ಮಂಕೆ ಸತ್ತೋದ್ರು ಪೇಪರ್ಲ್ಲ ಮಾತ್ರ ಕೊಡ್ತಾರೆ ಅಷ್ಟೇ. ಹಿಂಗೆ ಇಂಥ ಊರಲ್ಲಿ ಗ್ರಾಮದಲ್ಲಿ ಹಿಂಗೆ ಸತ್ತೋದ್ರು ಅಂತ ನ್ಯಾಯಕ್ಕೂ ಎಲ್ಲಿ ಸಿಗೋದು ಸರ್ ಅಲ್ಲಿ ನಮಗೆ? 15 ಜನಕ್ಕೆ ನ್ಯಾಯ ಎಲ್ಲಿ ಸಿಗೋದು ಸತ್ತೋದ್ರೆ? ದಯವಿಟ್ಟು ಅಲ್ಲಿ ಸರ್ ಇದನ್ನು ನಮಗೆ ಪರಿಹಾರ ಮಾಡ್ಕೊಳ್ಳಿ ಸರ್. ದಯವಿಟ್ಟು ನಮ್ಮ ಅಣ್ಣ ಇದ್ದಾನೆ ಸರ್, ನಿಜ ಹಂಗೆ ಸರ್. ದಯವಿಟ್ಟು ಇವನಿಗೋಸ್ಕರ ನಮಗೋಸ್ಕರ ಒಂದು ನ್ಯಾಯ ಕೊಡಿ. ನಾವು ದಲಿತರಿಗೋಸ್ಕರ ಒಂದು ನ್ಯಾಯ ಕೊಡಿ. ಬರೀ ಬಂದು ಆಶ್ವಾಸನೆ ಕೊಟ್ಟು ಹೋದ್ರೆ ಇವತ್ತು ಮಾಡ್ಕೊಡ್ತೀನಿ ನಾಳೆ ಬಂದು ಕೊಡ್ತೀನಂತ ಪರಿಹಾರ ಕೊಡೋದು ನಮಗೆ. ದಯವಿಟ್ಟು ನಮಗೆ ಶಾಸಕರಿಗೆ ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ದಯವಿಟ್ಟು ನಮಗೆ ಯಾರು ಇಲ್ಲ ದಲಿತರು ನಾವು ಖಂಡಿತ ನೋಡಿ ಸರ್. ಇವತ್ತು ಮಂಕೆ ಅಂತ ನಾವು ಈ ರಾತ್ರಿನ ಬಿದ್ದೋಗ್ಬೋದು ಮನೆ. ನಾವು ಬೀದ ಮೇಲೆ ಮಂಕೆನಕ್ಕಾಗುತ್ತಾ? ನಿಮ್ಮ ಕೈ ಮುಗ್ದು ಸರ್, ದಯವಿಟ್ಟು ನಿಮಗೊಂದು ಪರಿಹಾರ ಮಾಡಿಕೊಡಿ ಸರ್. ನಾವು ದಲಿತರು ಸರ್. ಮಳೆ ಬಂದು ಈ ಥರ ಬಿದ್ದೋಗಿದೆ ಮನೆಯೆಲ್ಲ. ಅದಕ್ಕೆ ಗ್ರಾಮ ಪಂಚಾಯತಿ ಯಾರು PDO ಎಲ್ಲ ಬಂದಿದ್ದರು. 5 ಲಕ್ಷದ್ದು ಏನೋ ಮನೆಗೆ ಗ್ರ್ಯಾಂಟ್ ಬರುತ್ತಲ್ಲ ಅದು ಇಲ್ಲ ಅಂತೆ, ಮತ್ತು 3 ಲಕ್ಷದ್ದು ಅದು ಇಲ್ವಂತೆ. ಈಗ 1.5 ಲಕ್ಷ ರೂಪಾಯಿ ಮಾತ್ರ ಇದೆಯಂತೆ. ಓಕೆ ಸರ್, ಆದ್ರೂ ಒಂದು ಮಾತು ಹೌದಲ್ವಾ ಸರ್, 1.5 ಲಕ್ಷ ರೂಪಾಯಿಂದಾರು ಇದೆಯಲ್ವಾ? ಒಂದು ಮನವರಿಕೆ ಮನುಷ್ಯ ಅಲ್ವಾ ಸರ್, ಎಲ್ಲರೂ ಮನುಷ್ಯ ತಾನೇ. ಹೋಗ್ಲಿ, ಈ ಮನೆ ಹಿಂಗಾಗಿದೆಯಲ್ಲ, ಇರೋದಕ್ಕೆ ಒಂದು ಪರಿಹಾರ, ಹಿಂಗೆ ಇರೋದಕ್ಕೆ ಒಂದು ಗುಡಿಸ್ಲಾರು ಕೊಡಬೇಕಲ್ವ ಸರ್ ಅವರು? ಅದು ಇಲ್ದಂಗಾದರೆ ಇವರೆಲ್ಲ ಏನು ಸರ್ ಮಾಡಬೇಕು? ಮನುಷ್ಯ ತಾನೇ ಬದುಕ್ತಿರೋದು ಎಲ್ಲರೂ. ಹಿಂಗಾದಾಗ ಇವ್ರು ಎಲ್ಲಿ ಸರ್ ಬದುಕ್ತಾರೆ? ಇದಕ್ಕೆ ಉತ್ತರ ಏನಿದೆ ಸರ್? ಎಲ್ಲರೂ ನೇಣಕಂದು ಸತ್ತೋಗ್ಬಿಟ್ರೆ ಇವತ್ತು ನೈಟೇ ಇಲ್ಲೇ ಮಲ್ಕತ್ತಾರೆ. ಇವಾಗಲೂ ಮಳೆ ಸ್ಟಾರ್ಟ್ ಆಗ್ತಿದೆ ಅಲ್ಲ ಆಲ್ರೆಡಿ. ಮನೇಲಿ ಇಲ್ಲೇ ಮಲ್ಕತ್ತಾರೆ. ಎಲ್ಲರೂ ಇರೋದು 15 ಜನ ಇದ್ದಾರೆ ಮನೇಲಿ. ಎಲ್ಲರೂ ಸತ್ತೋಗ್ಬಿಟ್ರೆ ಅದಕ್ಕೇನು ಸರ್ ಉತ್ತರ ಇದೆ? ಯಾವ ಅಧಿಕಾರಿ ಬಂದು ನೋಡ್ತಾಯಿದ್ದಾರೆ? ಯಾರು ಏನು ಬಂದು ಸರ್ ನೋಡ್ತಾಯಿದ್ದಾರೆ? ಇದಕ್ಕೆ ಒಂದು ಉತ್ತರ ಯಾವುದೇ ಶಾಸಕರಾದ್ರೂ ಏನೇ ಇದ್ರೂ ಒಂದು ಮನುಷ್ಯತ್ವ ಅನ್ನೋದು ಇರ್ಬೇಕು ಸರ್. ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಯಾರೇ ಆದ್ರೂ. ಆ ಮನುಷ್ಯತ್ವ ಅನ್ನೋದೇ ಇಲ್ದಲೆ ಸತ್ತಂಗೆ ಸರ್ ಇಲ್ಲ ಸರ್ ಅಷ್ಟು ಲಕ್ಷದಿಲ್ಲ ಇಷ್ಟು ಲಕ್ಷದಿಲ್ಲ 1.5 ಲಕ್ಷದಿದೆ ಸರ್, ನಿಮ್ದೇನಿದೆ ನಿಮ್ಮ ಪ್ರಾಪರ್ಟಿ ಕೊಡಿ, ಇದು ಮಾಡಿ ಅದು ಮಾಡಿ ಅಂತ ಹೋಗ್ಬಿಟ್ರೆ ಇವ್ರು ಉಳ್ಕೊಳಕ್ಕೆ ವ್ಯವಸ್ಥೆ ಏನಿದೆ? ಹಂಗಾರೆ ಅದರೊಳಗೆ ಮಂಕೊಂಡು ಸತ್ತೋಗ್ಬಿಟ್ರೆ 15 ಜನನೂ ಇದಕ್ಕೆ
ನಾವು ಸತ್ತೋದಾಗ ಹೋಗ್ಬಿಟ್ಟು ಹೇಳ್ಬಿಟ್ರೆ ಏನು ಸರ್ ಇದೆ ಅದು? ಏನು ಸರ್ ಇದೆ ಅದಕ್ಕೆ ಉತ್ತರ ಇದೆಯಾ ಸರ್? ಸತ್ತೋಗ್ಬಿಟ್ಟು ಇಷ್ಟು ಜನ ಸತ್ತೋಗ್ಬಿಟ್ರು ಅಂತ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಏನಿದೆ ಸರ್ ಅದಕ್ಕೆ ಉತ್ತರ ಇದೆಯಾ ಸರ್? ತಪ್ಪು ಸರ್ ಅದು ಮಾಡೋದು. ಯಾರೇ ಆಗಲಿ ಜನಶಾಸಕರು ಜನಗಳಿಗೆ ಸೇವೆ ಮಾಡೋಕ್ಕಿರ್ಬೇಕೇ ಹೊರತು ಭಕ್ಷಕರಾಗಬಾರ್ದು ಸರ್. ಊರಿಗೆ ಬಂದಿದ್ವಿ. ಇಲ್ಲಿ ರಾತ್ರಿ ಮಳೆ ಬರ್ತಾಯಿತ್ತು. ಮಳೆ ಬರ್ತಾ ಇರ್ಬೇಕಾದ್ರೆ ನಾವು ನೆಂಟರೆಲ್ಲ ಬಂದಿದ್ರು ಅಂತ ಊಟ ಬಡಿಸ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಗೋಡೆ ಇಲ್ಲಿ ಬಿದ್ದೋಗ್ಬಿಡ್ತು. ಆವಾಗ ಎಲ್ಲ ಇದು ಏಟಾಗ್ಬಿಡ್ತು. ಇಲ್ಲಿ ದನ ಎಲ್ಲ ಕಟ್ಟಾಕ್ಬಿಟ್ಟಿದ್ವು ಅಲ್ಲಿ. ಆಮೇಲೆ ಈ ಏನಾರು ಪ್ರಾಣಹಾನಿ ಏನಾರು ಆಗಿದೆಯಾ? ಪ್ರಾಣಹಾನಿ ಏನೂ ಆಗಿಲ್ಲ ಸರ್. ಇವಾಗ ಅಲ್ಲಿ ಯಾರಿದ್ರು ಕುಸ್ತದಾಗ? ಹಸುಗಳಿದ್ವು, ನಮ್ಮ ಅತ್ತೆ ಎಲ್ಲ ಇದ್ರು ಅಲ್ಲಿ. ಆದರೆ ಏನೂ ಆಗಿಲ್ಲ. ಈ ಹಸುಗಳಿಗೇನು ಏಟಾಗಿಲ್ಲ. ಮತ್ತು ಏನಪ್ಪ ಅಂದರೆ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾದ ಅನುಕೂಲನೂ ಇಲ್ಲ. ಯಾರು ಬಂದು ನೋಡೂ ಇಲ್ಲ. ಇಲ್ಲಿ ಏನಾದರೂ ಒಂದು ಸಹಾಯ ಮಾಡಬೇಕು ಸರ್ ನಮಗಿಲ್ಲಿ. ನಾವಿರಲ್ಲ, ನಮ್ಮ ಭಾವ ಮತ್ತು ನಮ್ಮ ಅತ್ತೆ ಇರ್ತಾರೆ ಅಷ್ಟೇ ಇಲ್ಲಿ. ಹಂಗಾಗಿ ಏನಾದ್ರು ಒಂದು ಸಹಾಯ ಮಾಡಿಕೊಡ್ಬೇಕು. ಮನೆ ಇರಲಿಕ್ಕೆ ಮನೆ ಇಲ್ಲ ನಮಗೆ. ಇರೋದಿದ್ದು ಒಂದೇ ಮನೆ. ಇವಾಗ ಇದು ಬಿದ್ದೋಗಿದೆ. ಇವಾಗ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್ ಇದು ದಯವಿಟ್ಟು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.